ಅಶೋಕ್ ಗೌಡ್ರು ಮಾತಾಡ್ತಾ ಇದ್ರು. ಅಶೋಕ್ ಗೌಡ್ರೆ, ಆಗ್ಲೇ ಹೇಳಿದಾಗ ನೈತಿಕತೆಯ ಪ್ರಶ್ನೆ ಬರುತ್ತೆ ಅಲ್ಲ, ಅವರು ಇವರು ಅಂತ. ಆದರೆ ಮೂಲ ಎಲ್ಲಿಂದ ಈ ಎಲ್ಲ ನಾವು ಈಗಾಗಿದೆ, ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ, ಸಚಿವರು ನಾನು ಹೊರಗಡೆ ಹೋಗ್ಬಿಡ್ತೀನಿ, ವಾಟ್ ಎವರ್ ಏನೇ ಆದರೂ ಭ್ರಷ್ಟಾಚಾರ ಅನ್ನೋದು ನಿಲ್ಲಲ್ಲ, ಭ್ರಷ್ಟಾಚಾರ ಅನ್ನೋದು ನಡೀತಾನೆ ಇದೆ. ಇಲ್ಲಿ ಇವತ್ತು ಅಬಕಾರಿ ಇಲಾಖೆ ಆದರೆ ನಾಳೆ ಮತ್ತೊಂದು ಕಡೆ, ಇಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯವಹಾರ ಆದರೆ ಇನ್ನೊಂದು ಕಡೆ 100 ರೂಪಾಯಿ 500 ರೂಪಾಯಿನೂ ಕೂಡ ಭ್ರಷ್ಟಾಚಾರ. ಯಾವುದೋ ಒಂದು ಕಚೇರಿಗೆ ಹೋಗಿ ಒಂದು ಕೆಲಸ ಆಗಬೇಕು, ಒಂದು ಫೈಲ್ ತುಂಬಬೇಕು, ಒಂದು ಅರ್ಜಿ ಆಗಬೇಕು ಅಂತಂದರೆ ಅದರಲ್ಲೂ ಭ್ರಷ್ಟಾಚಾರ ಅನ್ನೋ ಮಟ್ಟದಲ್ಲಿದೆ. ನಾವು ರೂಟ್ ಕಾಸ್ಗಳನ್ನು ನೋಡಬೇಕಲ್ಲ. ಯಾಕೆ ಯಾವ ಸರ್ಕಾರನೂ ಇದನ್ನು ನಿಯಂತ್ರಿಸೋದಕ್ಕೆ ಅಥವಾ ಇದನ್ನು ಒಂದು ಮಟ್ಟ ಹಾಕೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ? ನೋಡಿ, ಮಟ್ಟ ಹಾಕ್ಲಿಕ್ಕೋಸ್ಕರನೇ ಲೋಕಾಯುಕ್ತನ ಫಾರ್ಮುಲೇಟ್ ಮಾಡ್ತಾರೆ. ಯಾವಾಗ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅದಕ್ಕೆ ಬಿಜೆಪಿ ಸಹ ಸಹಕಾರ ಕೊಟ್ಟಿರುತ್ತೆ, ಬಿಜೆಪಿ ಸಹ ಪಾಲುಗಾರಿಕೆ ಇರುತ್ತೆ. ಸಿದ್ದರಾಮಯ್ಯನವರು ಸಹ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಾರೆ. ಆದ್ರೆ ಲೋಕಾಯುಕ್ತ ತನಿಖೆ ಸಂಸ್ಥೆನೆ ಬೇಡ, ಎಸಿಬಿ ಬೇಕು ಅಂತ ಹೇಳಿ ಯಾರು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತದೆ ಎಸಿಬಿ ಅಂತದನ್ನ ಮಾಡಿದ್ದು ಇದೇ ಸಿದ್ದರಾಮಯ್ಯನವರು. ಆಯ್ತು, ಡಿನೋಟಿಫಿಕೇಶನ್ ಅಂತ ಹೇಳ್ತಾರೆ, ಅದಕ್ಕೆ ಹೊಸ ಹೆಸರು ಕೊಟ್ಟು ರೀಡು ಅಂತ ಪ್ರಕರಣ ಕೊಟ್ಟು ಪಿಲ್ಲೋ ಆಸ್ಕೆ ದಿಂಬಲ್ ದುಡ್ಡು ಹೊಡೆದವರು ಸಿದ್ದರಾಮಯ್ಯನವರು. 4 ಮೇಜರ್ ಪ್ರಕರಣಗಳು. ಯಾವಾಗ ಅಂದ್ರೆ, ಒಂದು ನೈಸ್ ಕಾರಿಡಾರ್ ಹಗರಣ, ಅದಕ್ಕೆ ಒಂದು ತನಿಖಾ ಸಂಸ್ಥೆ, ಆಮೇಲೆ ರೀಡ್ಗೆ ಒಂದು ತನಿಖಾ ಸಂಸ್ಥೆ, ಅದಾದ್ಮೇಲೆ ಮೈನಿಂಗ್ ಹಗರಣಕ್ಕೆ ಒಂದು ತನಿಖಾ ಸಂಸ್ಥೆ, ಪವರ್ ಪರ್ಚೇಸ್ಗೆ ಒಂದು ತನಿಖಾ ಸಂಸ್ಥೆನ ಮಾಡಿರ್ತಾರೆ. ಈ 4 ತನಿಖಾ ಸಂಸ್ಥೆಗಳು ವರದಿ ಕೊಟ್ಟರು ಸಹ ಅದನ್ನ ಟೇಬಲ್ ಮಾಡೋದಿಕ್ಕೆ ಸಿದ್ದರಾಮಯ್ಯನವ್ರು ಆಗ್ಲಿಲ್ಲ. ಒಂದು ವಿಚಾರ ಆದ್ರೆ, ಎರಡನೇ ವಿಚಾರ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿದ್ರಪ್ಪ. ಆಯ್ತು, 18 ತಿಂಗಳಲ್ಲಿ ಒಂದು ತನಿಖಾ ಸಂಸ್ಥೆಯನ್ನ ನೇಮಿಸಿದೀವಿ ಅಂತ ಹೇಳಿದ್ರು. ಲೋಕಾಯುಕ್ತರಿಗೆ ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದ್ ನಾವು ಎಷ್ಟು ಸರಿ ಅಂತಕ್ಕಂಥದ್ದು ತಪ್ಪು ಅಂತಕ್ಕಂಥ ವಿಚಾರಕ್ಕೆ ನಾನು ಹೋಗಲ್ಲ. ಆದ್ರೆ ಆ ತನಿಖಾ ಸಂಸ್ಥೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿದ್ರಲ್ಲ, ಅದು ಎಲ್ಲಿ ಇದೆ ವರದಿ? 18 ತಿಂಗಳು ಬೇಕಾ ನಿಮ್ಗೆ? ನಮ್ಮ 3.5 ವರ್ಷದ ಅವಧಿನಲ್ಲಿ ನಡೆದಂತಹ ಭ್ರಷ್ಟಾಚಾರನ ತಾವು ಆಚೆ ತೆಗೀಲಿಕ್ಕೆ? ಅದಾದ್ಮೇಲೆ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿದಾರ, ಒಂದು ಡಿಪಾರ್ಟ್ಮೆಂಟ್ ಆಹಾರ ಸಚಿವಾಲಯದಲ್ಲಿ ಏಕಾಏಕಿ ಹೆಸರುಗಳು ತೆಗೆಯೋದು ಏನಕ್ಕೆ ಅಂದ್ರೆ, ಅಲ್ಲಿ ಹೋಗ್ಬಿಟ್ಟು 5,000 ರೂಪಾಯಿ ಏನೋ ಆ ಕ್ಲರ್ಕ್ ರೇಷನ್ ಕಾರ್ಡ್ನ ವಾಪಸ್ ಕೊಡ್ತಕ್ಕಂಥದ್ದು. 15,000 ರೂಪಾಯಿ ಕೊಟ್ರೆ ಅವನಿಗೆ ಬೇರೆ ಅಂತ್ಯೋದಯ ಕಾರ್ಡ್ ಕೊಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಏನಕ್ಕೆ? ಶೇರ್ ಹೋಗ್ತಿದೆ ಮಂತ್ರಿಗಳಿಗೆ, ಅದರಲ್ಲಿ ಶೇರ್ ಹೋಗ್ತಿದೆ. ಇದೆಲ್ಲ ಮಾಹಿತಿ ನಾವು ಮಾತಾಡಿರ್ತಕ್ಕಂಥದ್ದಲ್ಲ, ಜನ ಸಾಮಾನ್ಯರು ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು. ಅದರಿಂದಾಗಿ ನೈತಿಕತೆಯ ಪಾಠನ ಕಾಂಗ್ರೆಸ್ನವರು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಸಿ ಸ್ಟ್ಯಾಂಡ್ಸ್ ಫಾರ್ ಕರಪ್ಷನ್, ಸ್ಟೇಟ್ ಸ್ಟ್ಯಾಂಡ್ಸ್ ಫಾರ್ ಕಮ್ಯುನಲಿಸಂ, ಸ್ಟೇಟ್ ಸ್ಟ್ಯಾಂಡ್ಸ್ ಫಾರ್ ಕಾಸ್ಟ್ ಸಪರೇಷನ್ ಇನ್ ಕಂಟ್ರಿ. ಸೊ ಇದನ್ನೆಲ್ಲಾನು ಕಾಂಗ್ರೆಸ್ನವರು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ನಾವು ಇಡೀ ಭಾರತದಲ್ಲಿ ಯಾವ ರೀತಿ ಸುಭದ್ರವಾದಂತ ಸರ್ಕಾರಗಳನ್ನ ಕೊಟ್ಟು ಆರ್ಥಿಕ ಪ್ರಗತಿನ ಸಾಧಿಸ್ತಾ ಇದ್ದೀವಿ ಅಂತ ಹೇಳಿ ಅನೇಕ ರಾಜ್ಯಗಳು ಉದಾಹರಣೆ. ನಮ್ಮ ಅವಧಿನಲ್ಲಿ ಬನ್ನಿ, FDI ಎಷ್ಟು ಬಂತು ಅಂತ ಲೆಕ್ಕ ಹಾಕ್ಲಿ, ಇವತ್ತು GDP ಎಷ್ಟಿತ್ತು ಅಂತ ಲೆಕ್ಕ ಹಾಕ್ಲಿ, ಸರ್ಪ್ಲಸ್ ಬಡ್ಜೆಟ್ ಇತ್ತು ನಮ್ಮ ಬೊಮ್ಮಾಯಿಯವ್ರ ನೇತೃತ್ವದ ಸರ್ಕಾರ 40,000 ಕೋಟಿ. ಇವತ್ತು ಡೆಫಿಷಿಟ್ ಬಡ್ಜೆಟ್ ಮಾಡಿಟ್ಟಿರೋದು ಸಿದ್ದರಾಮಯ್ಯನವರು. ಇವರ ಕಾಲಾವಧಿನಲ್ಲಿ 5 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. SM ಕೃಷ್ಣ ಅವರು ಬರ್ತಾರೆ ಮುಖ್ಯಮಂತ್ರಿಯಾಗಿ 2000 ಅಲ್ಲಿ. ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ, ಫೆಬ್ರವರಿನಲ್ಲಿ ವೈಟ್ ಪೇಪರ್ ಮಾಡ್ತಾರೆ. ಅವಾಗ ಹೇಳ್ತಾರೆ ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಹೋಪ್ಲೆಸ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿ SM ಕೃಷ್ಣ ಅವ್ರು ಹೇಳ್ತಾರೆ ಆಸ್ ಚೀಫ್ ಮಿನಿಸ್ಟರ್. ಇವತ್ತು ಅಷ್ಟೇ ವೈಟ್ ಪೇಪರ್ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಪಟ ಬಯಲಾಗ್ತದೆ. ಗ್ಯಾರಂಟಿಗಳನ್ನ ವೈಟ್ ಪೇಪರ್ ಮಾಡ್ಲಿ, ಅಥವಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ವೈಟ್ ಪೇಪರ್ ಮಾಡ್ಲಿ, ಅಥವಾ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಒಂದು ವೈಟ್ ಪೇಪರ್ ಮಾಡ್ಲಿ, ಸಿದ್ದರಾಮಯ್ಯನವ್ರ ಬಟ ಬಯಲಾಗ್ತಾರೆ. ಯಾವತ್ತು ಕಾಂಗ್ರೆಸ್ಗೆ ಕರ್ನಾಟಕ ಜನತೆ ಒಂದು ವೋಟ್ ಹಾಕಲ್ಲ. ಅಷ್ಟು ಮಟ್ಟಕ್ಕೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ, ಸಾಮಾಜಿಕ ಪರಿಸ್ಥಿತಿಗಳನ್ನ ಕೆಡಿಸಿ ಇವತ್ತು ರೈತರ ಭೂ ಕಬಳಿಕೆ ಮಾಡ್ಕೊಂಡು ವಕ್ಫ್ ಹೆಸರಲ್ಲಿ ಯಾವುದೋ ಒಂದೇ ಒಂದು ಸಮುದಾಯನ ಓಲೈಕೆ ಮಾಡ್ಕೊಂಡು ಹೊರಟಿರ್ತಕ್ಕಂಥ ಕಾಂಗ್ರೆಸ್ಗೆ ನೈತಿಕತೆ ಇದೆಯಾ? ಇವತ್ತು ಅಧಿಕಾರಿಗಳು ಅಂತ ಮಾತಾಡ್ತಾರೆ. ಅಧಿಕಾರಿಗಳು ಯಾಕ್ರಿ ಮಾಡ್ತಾರೆ ಭ್ರಷ್ಟಾಚಾರನ? ನೀವು ಕರೆಕ್ಟ್ ಆಗಿದ್ರೆ, ನಿಮ್ ಮಗ ಯಾಕೆ ಭ್ರಷ್ಟಾಚಾರ ಮಾಡ್ತಾನೆ? ಅಪ್ಪ ಕರೆಕ್ಟ್ ಆಗಿದ್ರೆ, ಸರ್ಕಾರ ಕರೆಕ್ಟ್ ಆಗಿದ್ರೆ, ಅಧಿಕಾರಿಗಳು ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ? ಚುನಾವಣೆ ಚನ್ನಪಟ್ಟಣದಲ್ಲಿ ಹೇಳ್ತಾರೆ 150 ಕೋಟಿ ಖರ್ಚು ಮಾಡಿದ್ದಾರೆ, 12,000 ಓಟ್ ಕೊಟ್ಟಿದ್ದಾರೆ ಅಂತ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಖಂಡಿತವಾಗಿ ಕೊಡಬೇಕು. ಇದಕ್ಕೆ ನನ್ನ ಸಹಮತ ಕೂಡ ಇದೆ. ಅದೇ ರೀತಿ 2019 23 ಬಿಜೆಪಿಯ 2 ಮುಖ್ಯಮಂತ್ರಿಗಳಿದ್ರಲ್ಲ, ಅವರ ಕಾಲದ ಬಣ್ಣವನ್ನ ಬಯಲು ಮಾಡಬೇಕು ಅಂದ್ರೆ, ಅವರ ಕಳ್ಳತನವನ್ನ ಈಚೆಗೆ ಬಯಲು ಮಾಡಬೇಕು ಅಂದ್ರೆ, ಆ ಕಾಲದ ಎಲ್ಲಾ ವಿಷಯವನ್ನು ಕೂಡ ವೈಟ್ ಪೇಪರ್ ನ ಸಬ್ಮಿಟ್ ಮಾಡಬೇಕು. ಈ ಸರ್ಕಾರವನ್ನು ನಾವು ಅದನ್ನು ಕೂಡ ಆಗ್ರಹ ಮಾಡ್ತೀವಿ. ಯಾಕಂದ್ರೆ 1-2 ಇಲಾಖೆನಲ್ಲ,
33 ಮಂತ್ರಿಗಳು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಬಿಜೆಪಿನಲ್ಲಿ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಭ್ರಷ್ಟರಾಗಿದ್ರು. ವಿಧಾನಸೌಧದಲ್ಲಿ ನೀವು ಯಾವ ಈಗ ಕೊಠಡಿಗೆ ಹೋದ್ರು ಕೂಡ ಲಂಚ 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 ಅಂತಿತ್ತು. ಯಾರೋ ಸ್ಯಾಂಟ್ರೋ ಅಂತೆ, ಯಾರೋ ಸ್ಯಾಂಟ್ರೋ ಅಂತ ಒಬ್ಬರನ್ನ ಅಲ್ಲಿ ಇಟ್ಕೊಂಡಿದ್ರು. ಸ್ವಲ್ಪ ವಿಧಾನಸೌಧವನ್ನೇ ಕೇಳಿ ದಂಧೆ ಗೆದ್ದಾಗ ಅಡ್ಡ EVM ಚೆನ್ನಾಗಿರುತ್ತೆ, ಸೋತಾಗ ಮಳಿಗೆ EVM ಮಾಡ್ಕೊಂಡ್ಬಿಟ್ಟಿದ್ರು. EVM ಮಾತಾಡೋಣ ಬಿಡಿ, EVM ವಿಚಾರದಲ್ಲಿ ಯಾವ್ದು ಸಹಮತ ಇಲ್ಲ ಬಿಡಿ. ವಿಧಾನಸೌಧವನ್ನ ದೇವಾಲಯ ಅಂತೀವಿ ನಾವು. ವಿಧಾನಸೌಧವನ್ನ ಪವಿತ್ರವಾದ ಪ್ಲೇಸ್, ಆ ಪ್ಲೇಸ್ ಅನ್ನ ಇವರು ವ್ಯಾಪಾರ ಮಳಿಗೆ ಮಾಡ್ಕೊಂಡ್ಬಿಟ್ಟಿದ್ರು ಬಿಜೆಪಿಗರು. ಯಾರೋ ಸ್ಯಾಂಟ್ರೋ ರವಿ ಅಂತ ಮಾಡ್ಕೊಂಡಿದ್ದಂತವ್ರು. 33 ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಆಗಿದ್ದಂತವ್ರು. ಯಾವ ಇಲಾಖೆನಲ್ಲಿ ಯಾರ ಮೇಲೆ ಪ್ರಕರಣ ದಾಖಲಾಗಿಲ್ಲ ಹೇಳಿ? ಇವತ್ತು ಕೂಡ ನಾವು ತನಿಖೆ ಮಾಡಿಸ್ತಾ ಇದೀವಿ, SIT ಮಾಡಿದೀವಿ, ತನಿಖೆಗಳಿಗೆ ನಾವು ಆಯೋಗ ರಚನೆ ಮಾಡಿದ್ದೀವಿ, ನಾವು CID CBI ಒಂದು ಕೊಟ್ಟಿಲ್ಲ ಅಷ್ಟೇ, ಎಲ್ಲಾ ತನಿಖೆಗಳನ್ನು ಮಾಡ್ತಾ ಇದೀವಿ, ವಿಶುದ್ಧವಾದ ತನಿಖೆಗಳನ್ನ ಮಾಡಿಸ್ತಾ ಇದೀವಿ. ಎಲ್ಲದನ್ನೂ ಕೂಡ ಜೈಲಿಗೆ CBI ನೀವು ಕೊಡಲ್ಲ. CBI ಅವ್ರ ಅಂಡರ್ ಅವ್ರು ಹೇಳ್ದಂಗೆ ಕೇಳುತ್ತೆ. ರಾಜ್ಯದಲ್ಲಿರೋದು ಮಾತ್ರ ಸ್ವತಂತ್ರ ತನಿಖಾ ಸಂಸ್ಥೆಗಳು, ಅದು ಮಾತ್ರ ಅವರು ಸ್ವಾಯತ್ತ ಸಂಸ್ಥೆಗಳು ಅವ್ರು ಕೆಲಸ ಮಾಡ್ತವೆ. ಈಗ ಬಿಜೆಪಿ ಇದ್ದಾಗಲೇ ಭವ್ಯ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ರು, ಕರೋನಾ ಹಗರಣದ ಬಗ್ಗೆ ತನಿಖೆ ಮಾಡಿರ್ಲಿಲ್ಲ. ನಾವು ಬಂದು ಅವರು ಏನ್ ತನಿಖೆ ಶುರು ಮಾಡಿಸಿದ್ರು ಅದನ್ನ ವಿಸ್ತೃತವಾಗಿ ತನಿಖೆ ಮಾಡಿಸ್ತಾ ಇದೀವಿ. ಎಲ್ಲದರಲ್ಲೂ ಇವರು ಆರೋಪ ಕಾಣ್ ಬರ್ತಾ ಇದೆ, ದಾಖಲಾತಿಗಳು ಬರ್ತಾ ಇದ್ದಾವೆ ಆಚೆಗೆ. ನ್ಯಾಯಮೂರ್ತಿ ನೇತೃತ್ವದಲ್ಲಿ ನಾವು ತನಿಖೆಗಳನ್ನ ಮಾಡಿಸ್ತಾ ಇದೀವಿ. ಅದು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಷ್ಟು ಸಾವಿರಾರು ಕೋಟಿ ಲೂಟಿ ಇಟ್ಬಿಟ್ಟವ್ರು ಇವರು, ಸಾವಿರಾರು ಕೋಟಿ. ಯಾರು ಕಷ್ಟದಲ್ಲಿದ್ದಾಗ ಜನ ಹಸಿವಿನಿಂದ ಸಾಯ್ತಾ ಇರ್ಬೇಕಾರೆ, ಔಷಧ ಇಲ್ದಲ್ಲಿ ಸಾಯ್ತಾ ಇರ್ಬೇಕಾರೆ ಇವರು ದುಡ್ಡನ್ನ ಎಣಿಸ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಮಜಾ ಮಾಡ್ತಾ ಇದ್ರು ಬಿಜೆಪಿಗರು. ತಿಂದು ತೇಗಿ ದಪ್ಪ ಆಗ್ಬಿಟ್ಟಿದ್ದಾರೆ ಎಲ್ಲ ಬಿಜೆಪಿ ನಾಯಕರು ಭ್ರಷ್ಟಾಚಾರವನ್ನ ಮಾಡಿ. ಸೊ ಹಂಗಾಗಿ ಅದನ್ನ ಆಮೇಲೆ ನಾಗಪುರಕ್ಕೆ ಬೇರೆ ಹಂಚ್ಕೊಂಡಿದ್ರಂತೆ ಎಲ್ಲ, ಅದೆಲ್ಲ ಮಾಹಿತಿ ಬರ್ತದೆ ಇನ್ಮೇಲೆ ಗೊತ್ತಾಗ್ತದೆ ಎಲ್ಲ ಕಡೆ. ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರದಲ್ಲಾದ್ರೂ ಕೂಡ ಯಾರ ಮದ್ದೂರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮಾಡಿದಾನೀಗ. ಮದ್ದೂರಿನ ತಾಲೂಕಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇವತ್ತು ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ದಾನೆ. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಆತನನ್ನ ಸಸ್ಪೆಂಡ್ ಮಾಡಿ ಆತನ ಮೇಲೆ ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದೆ ಸರ್ಕಾರ. ತಕ್ಷಣವೇ ಕಾರ್ಯಪ್ರವೃತ್ತ ಆಗಿದೆ. ನಾವು ಭ್ರಷ್ಟಾಚಾರವನ್ನ ಯಾವುದೇ ಕಾರಣಕ್ಕೆ ಸಹಿಸಲ್ಲ. ಬಿಜೆಪಿ ತರ ಅಲ್ಲ, ನಾ ಕಾನೆ ದುಂಗ ನಾ ಕಾನೆ ದುಂಗ ಅಂತ ಆತರ ಅಲ್ಲ ಇವರು. ಬಿಜೆಪಿ ಹೆಂಗೆ ಅಂದ್ರೆ ಮೈ ಬಿ ಕಾವುಂಗ ತುಂಬಿ ಕಾವೋ ಮಿಲ್ ಬಾಟ್ಕೆ ಕಾಯಂಗೆ ಅಂತ ನಾಗಪುರದ ಅವ್ರಿಗೆ ಸ್ಲೋಗನ್ ಬಂದಿದೆ ಬಿಜೆಪಿಗೆ. ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಅವರು ತಿಂದು ತೇಗಿದ್ದಾರೆ. ಇಡೀ ರಾಜ್ಯದ ಸಂಪತ್ತನ್ನ ತಿಂದು ತೇಗಿ ದೆಹಲಿಗೂ ಹಂಚ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಒಂದು ಪ್ರಕರಣ ನಿಮಗೆ ಯಾವ್ದಾದ್ರು ಮಿನಿಸ್ಟರ್ ಕೊಡೋದಕ್ಕಾಯ್ತಾ? ಒಂದು ಪ್ರಕರಣ ಹಾಗಾಗಿ ಭ್ರಷ್ಟಾಚಾರವನ್ನ ನಾವು ಸಹಿಸಲ್ಲ, ತಗೊಂತೀವಿ. ಕೇಂದ್ರ ಸರ್ಕಾರದ ಒಂದು ಪ್ರಕರಣ ಹೇಳಲಿಕ್ಕೆ ತಾವು ಧೈರ್ಯ ಮಾಡ್ತೀರಂತ ರಫೇಲ್ ಪ್ರಕರಣ ಹೇಳಿದ್ರು, ಉಲ್ಟಾ ಹೊಡಿತು. ಅದಾದ್ಮೇಲೆ ಚಿಮಾರಿ ಹಾಕ್ಸ್ಕೊಂಡ್ರು ರಾಹುಲ್ ಗಾಂಧಿ ಅವರು. ಇರ್ಲಿ, ಕೇಂದ್ರ ಸರ್ಕಾರದ ವಿಚಾರಗಳಿಗೆ ನಾನು ಇವತ್ತು ಹೋಗೋದ್ರೆ ಅವರ ಪ್ರಕರಣಗಳನ್ನ ನೋಡಿದ್ರೆ ತುಂಬಾ ದೊಡ್ಡದಾಗ್ಬಿಡ್ತದೆ. ಯುಪಿಯ ಪ್ರಕರಣ ನಾನ್ ಮಾತಾಡ್ತಾ ಇರ್ತಕ್ಕಂಥ ಬಗ್ಗೆ ನಾವು ಆ ಹಗರಣನು ತನಿಖೆ ಮಾಡಿಸ್ತೀವಿ. ನಮ್ಮ ಸೋನಿಯಾ ಗಾಂಧಿ ಸುಳ್ಳು ಹೇಳ್ಬೇಕಾಗ ಸುಳ್ಳು ಹೇಳೋದನ್ನ ನಿರಾಜಲವಾಗಿ ಹೇಳ್ತೀರ. ಸೋನಿಯಾ ಗಾಂಧಿ ಮನೇಲಿ ಬೆಳೆದ್ರೆ ನಾಗ್ಪುರ ಸಂಘಟನೆಗೆ ಸೇರ್ಕೊಳ್ಳಿ. ನೋಡಿ, ಈಗ ತೋರಿಸ್ತಾ ಇದ್ದೀರಾ ಒಬ್ಬ ರೌಡಿ ಶೀಟರ್ ವಿಲ್ಸನ್ ಗಾರ್ಡ್ ಯಾವ ಸರ್ಕಾರ ದುರ್ವ್ಯವಸ್ಥೆ ಇಟ್ಕೊಂಡಿದೆ ಅಂತ ಹೇಳಿ ಜೈಲಲ್ಲಿ ಇರ್ತಕ್ಕಂತ ಒಬ್ಬ ರೌಡಿ ಶೀಟರ್ ಹೆಸರನ್ನ ತೆಗೆದುಕೊಳ್ತಾನೆ ಅಧಿಕಾರಿ. ಅಂದ್ರೆ ಇದು ಮುಖ್ಯಮಂತ್ರಿಗಳ ಕುಮ್ಮಕ್ಕಿಲ್ದೆ, ಅಥವಾ ಹಿರಿಯ ಸಚಿವರ ಕುಮ್ಮಕ್ಕಿಲ್ದೆ ಅಧಿಕಾರಿ ಆಗ್ತದ? ನೋಡಿ, ಯೋಚನೆ ಮಾಡಿ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಯಾವ ರೀತಿ ಪ್ರಕರಣಗಳು ಕಳೆದ 18 ತಿಂಗಳಲ್ಲಿ ಆಗಿದೆ ಅನ್ನತಕ್ಕಂಥದನ್ನ ಅನೇಕ ಪ್ರಕರಣಗಳ ನಾವು ಜನತೆ ಮುಂದೆ ಇಟ್ಟಿದ್ದೇವೆ. ಇವರು ಯಾರೊಬ್ಬ ಇನ್ನೊಬ್ಬ ಕಾಂಟ್ರಾಕ್ಟ್ ಇರ್ಬೋದು, ಅವರುಗಳನ್ನ ಕರ್ಕೊಂಡ್ಬಂದು ಸುಳ್ಳು ಹೇಳಿಸಿತ್ತು ಅಂತಕ್ಕಂಥ ಮಾಹಿತಿ ನಟರಾಜ್ ಗೌಡ್ರಿಗೆ ಕೊಡ್ತಾ ಇದ್ದಾರೆ. ಮಾಡ್ತೀವಿ.
ಅಲ್ಲ, BJP ನಮ್ಗೆ ಆನ್ಲೈನ್ ಮತ್ತೊಂದು ಮಾತಾಡ್ಬೇಕಾದ್ರೆ ಗೊತ್ತಾಗ್ಲಿ, ಉಸ್ತುವಾರಿಗೆ ಹೋಗ್ಬೇಕು, BJP ಉಸ್ತುವಾರಿಗಳ ಕೈಯಲ್ಲಿ ಫೋನ್ ಮಾಡಿಸಿ. ಡಿಬೇಟ್ ಆಗೋದಿಲ್ಲ ಅದು. ನಟರಾಜ್ ಗೌಡ್ರೆ, ಆನ್ಲೈನ್ ಅಲ್ಲ, ಅಲ್ಲಿ ಸ್ವಲ್ಪ ಉಸ್ತುವಾರಿ ಅಲ್ಲ, respectful ಆಗಿ ಹಂಚ್ಕೊಂತಿನ ಮಾತಾಡಿ. ವಿಚಾರಕ್ಕೆ ಬರೋಣ. ಉಸ್ತುವಾರಿಗಳಿಂದ ಫೋನ್ ಮಾಡಿಸ್ರಿ, ಉಸ್ತುವಾರಿಗಳು ಹೇಳಬೇಕು, ಉಸ್ತುವಾರಿಗಳಿಗೆ ಹೋಗ್ಬೇಕು, MLA ಅವರ ಆಪ್ತರಿಗೆ ಹೋಗಬೇಕು, ಇದನ್ನ ನಾವೆಲ್ಲ ಹೇಳಿದ್ದು ಅಥವಾ ಕಪೋಲ ಕಲ್ಪಿತ ಕಥೆಗಳಲ್ಲ. ಇದನ್ನ ಅಧಿಕಾರಿಗಳೇ ತಮ್ಮ ಬಾಯಾರೆ ಹೇಳಿರೋದು. ಆಯ್ತು, ಯಾವ್ದಾದ್ರು ಒಬ್ರು ಉಸ್ತುವಾರಿಗಳು ಬಂದ್ರೆ ಹೊರಗಡೆ ನನ್ನ ಹೆಸರು ಹೇಳಿದಾನೆ, ಅದ್ ಬರ್ಲಿ ನೋಡೋಣ ಅಂತ ಯಾವ್ದಾದ್ರು ಒಬ್ಬ ಉಸ್ತುವಾರಿಯೋ ಅಥವಾ ಶಾಸಕರ ಆಪ್ತ ಬಂದ್ರೆ ಹೊರಗಡೆ, ಇವತ್ತು ಇಡೀ ದಿನ ಆಯ್ತಲ್ಲ, ಮೋರ್ ದೆನ್ 12 hours ಆಯ್ತಲ್ಲ ಈಗ ಪ್ರಕರಣ ಹೊರಗಡೆ ಬಂದು. ಮಾಡೋನು, ದುಡ್ಡು ಕೇಳ್ಬೇಕಾಗಿರೋನು ಇನ್ನೊಬ್ಬರ ಹೆಸರು ತಗೊಂತಾರೆ, ದೊಡ್ಡ ವಿಷಯ ಇಲ್ಲ. ಆದ್ರೆ ಇದು ಬಿಜೆಪಿಯ ಬಳುವಳಿ. ಇದು ಇದ್ದ ಅಧಿಕಾರಿಗಳು ಬಿಜೆಪಿಯ ಬಳುವಳಿ. ಬಿಜೆಪಿ ಸರ್ಕಾರ ಇತ್ತಲ್ಲ, ಟ್ರಾನ್ಸ್ಫರ್ ಆಯ್ತಲ್ಲ ಸರ್, ಇತ್ತೀಚೆಗೆ ಟ್ರಾನ್ಸ್ಫರ್ ಆಯ್ತಲ್ಲ ಸರ್, ಇತ್ತೀಚೆಗೆ ಎಷ್ಟು ಟ್ರಾನ್ಸ್ಫರ್ ಆಯ್ತು ಸರ್? ಅಬಕಾರಿ ಇಲಾಖೆ ಡಿಸಿಗಳ ಟ್ರಾನ್ಸ್ಫರ್ ಆಯ್ತು ಸರ್, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ಗಳ ಟ್ರಾನ್ಸ್ಫರ್ ಆಯ್ತು ಸರ್, RB ತಿಮ್ಮಾಪುರ್ ಅವರ ಕಾಲದಲ್ಲೇ ಎಷ್ಟಾಯ್ತು ಸರ್? ಕಾನೂನು ಕ್ರಮ ತಗೊಂತದೆ. ಅಲ್ಲ, RB ತಿಮ್ಮಾಪುರ್ ಅವ್ರ ಕೈಯಲ್ಲೇ, ಅವ್ರ ಕೈಯಲ್ಲೇ ಸಿಗ್ನೇಚರ್ ಆಗಿರುವ ಎಷ್ಟು ಟ್ರಾನ್ಸ್ಫರ್ ಆಯ್ತು ಸರ್? ಯಾವತ್ತಾಯ್ತು? ಬಾರಿ ದಿನ ಹಿಂದೆ ಹೋಗಿಲ್ಲ ನಾನು. ಈಗ ಟ್ರಾನ್ಸ್ಫರ್ ಅನ್ನೋದು ಸಹಜ ಪ್ರಕ್ರಿಯೆ. ಅಲ್ಲ, ನೀವು ಒಂದೇ ಹೇಳಿದ್ರಲ್ಲ, ಜಾಗದಲ್ಲಿದ್ದಂತಹ ಅಧಿಕಾರಿಗಳು, ಒಂದೇ ಜಾಗದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರವನ್ನೇ ತಾವು ಸಿದ್ಧಾಂತ ಮಾಡ್ಕೊಂಡ್ ಬಿಡ್ತಾರೆ, ಅದನ್ನೇ ದಿನದ ಡ್ಯೂಟಿ ಮಾಡ್ಕೊಂಡ್ ಬಿಡ್ತಾರೆ. ಹಂಗಾಗಿ ಅಧಿಕಾರಿಗಳನ್ನ ಒಂದೇ ಜಾಗದಲ್ಲಿ ಬಿಡ್ಲಿಕ್ಕಾಗಲ್ಲ. ಟ್ರಾನ್ಸ್ಫರ್ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಆದ್ರೆ ಬಿಜೆಪಿ ಕಾಲದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೂ ಲಂಚ, ಒಬ್ಬ IPS ಗೂ ಲಂಚ, IAS ಗೂ ಲಂಚ, ಇಂಜಿನಿಯರ್ಗೂ ಲಂಚ, ಟೀಚರ್ಗೂ ಲಂಚ. ಅದ ಹೇಳಿದ್ನಲ್ಲ ನಿಮ್ಗೆ, ವಿಧಾನಸೌಧವನ್ನ ಸ್ವಲ್ಪ time ಅಶೋಕ್ ಗೌಡ್ರೆ, ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ರು. ವಿಧಾನಸೌಧ ಫೈನಲ್ ರಿಯಾಕ್ಷನ್ ಈಗ ನಾನು ಅವಮಾನ ಫೈನ್ ಮಾಡ್ಬಿಟ್ಟಿದ್ರು. ನಟರಾಜ್ ಗೌಡ್ರೆ, ವಿಧಾನಸೌಧ ನಟರಾಜ್ ಗೌಡ್ರೆ, ಅದಕ್ಕೂ ಸೇರಿ ಉತ್ತರ ಕೊಟ್ಬಿಡಿ. ಕೇಳಿ ಹೇಳಿ, ಇದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೂ ಸೇರಿ ಉತ್ತರ ಕೊಟ್ಬಿಡಿ. ನಾನು ಹೇಳ್ತಾ ಇರೋದು, ನಿಮ್ಮ ಕೈಯಲ್ಲಿ ಇಷ್ಟೆಲ್ಲ ಸಾಲಿಡ್ ಎವಿಡೆನ್ಸ್ ಗಳನ್ನ ರಾಜ್ಯದ ಜನತೆಯ ಮುಂದೆ ಕೊಟ್ಟರು ಕೂಡ ನೀವು ಅದನ್ನ ಸಮರ್ಥವಾಗಿ ಜನರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದು ಬಿಜೆಪಿಯ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತೀನಿ. ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಜೈಲ್ ಗೇಟ್ ನ ಹೊಸಲಲ್ಲಿ ಇರ್ತಕ್ಕಂಥದ್ದು ಮತ್ತು DK ಶಿವಕುಮಾರ್ ನಡ್ಕ ಹುಟ್ಟಿರ್ತಕ್ಕಂಥದ್ದು, ಅದಾದ್ಮೇಲೆ ತಿಮ್ಮಾಪುರ ರಾಜೀನಾಮೆಯ ಹೊಸಲಿಗೆ ಹೋಗ್ತಿರ್ತಕ್ಕಂಥದ್ದು, ಇದೆಲ್ಲ ಓಕೆ, ರೈಟ್ ಮಾತಾಡಿಸ್ತೀನಿ. ಈ ಕ್ಷಣ ಬರ್ತಾ ಇರುವಂತ ಮಾಹಿತಿ, ಅಬಕಾರಿ DC ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ರು ಸಸ್ಪೆಂಡ್ ಆಗಿದ್ದಾರೆ. ಇದೀಗ ಬರ್ತಾ ಇರುವಂತಹ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್, ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್. ಪವರ್ ಟಿವಿಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅಬಕಾರಿ ಸಚಿವರು ಇದನ್ನು ಹೇಳಿದ್ರು. ಸಂಜೆ ಒಳಗಡೆ ಅವರನ್ನ ನಾನು ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳಿ ಪವರ್ ಟಿವಿಯ ಲೈವ್ ನಲ್ಲಿ ಮಾತಾಡಿದ್ರು. ಈಗ ಸಂಜೆಯ ಸಂದರ್ಭದಲ್ಲಿ ಇಬ್ಬರ ಸಸ್ಪೆಂಡ್ ಆಗಿದೆ. ರವಿಶಂಕರ್, ಶಿವಶಂಕರ್ ಇಬ್ರು ಸೇರಿ ಈ ವಿಚಾರದ 40 ಲಕ್ಷ ಕೇಳಿದ್ದ ಅಧಿಕಾರಿಗಳು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಬಕಾರಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ಪ್ರಕರಣದ ತನಿಖೆ ಆಗಬೇಕು. ಈ ಪ್ರಕರಣದಲ್ಲಿ ಕೇವಲ ಇಬ್ಬರು ಇನ್ಸ್ಪೆಕ್ಟರ್ಗಳು ಮಾತ್ರ ಇದ್ದಾರೆ ಅನ್ನೋದನ್ನ ನಾವು ನಂಬಲ್ಲ, ಯಾರು ನಂಬಲ್ಲ. ಇದಲ್ಲದೆ ಯಾರ್ಯಾರಿದ್ದಾರೆ, ಯಾರ್ಯಾರು ಕುಮ್ಮಕ್ಕು, ಯಾರು ದುಡ್ಡು ತಗೊಂಡಿರೋದ್ರಿಂದ ಈ ದುಡ್ಡನ್ನು ಇವತ್ತು ಕೇಳೋ ಪರಿಸ್ಥಿತಿ ಬಂದಿದೆ. ಈ ದುಡ್ಡು ಒಂದು ವೇಳೆ ತಗೊಂಡಿದ್ರೆ ಅದು ಯಾರ್ಯಾರಿಗೆ ಹೋಗ್ತಾ ಇತ್ತು, ಇವೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಕೇವಲ ಅಧಿಕಾರಿಗಳು ಮಾತ್ರ ಇದ್ದಾರೆ, ಅಧಿಕಾರಿಗಳು ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಒಪ್ಪಲ್ಲ, ಯಾರು ಒಪ್ಪಲ್ಲ. ಈ ಪ್ರಕರಣದ ತನಿಖೆ ಆಗಬೇಕು. ಬಟ್ ಆರಂಭಿಕವಾಗಿ ಪವರ್ ಟಿವಿಯ ವರದಿಯ ಫಲಶ್ರುತಿಯಾಗಿದೆ. ಬಿಗ್ಗೆಸ್ಟ್ ಇಂಪ್ಯಾಕ್ಟ್, ಇಬ್ಬರು ಅಧಿಕಾರಿಗಳು, ಅಬಕಾರಿ DC ಮತ್ತು ಅಬಕಾರಿ ಇನ್ಸ್ಪೆಕ್ಟರ್, DC ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಇಬ್ಬರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅಬಕಾರಿ ಇಲಾಖೆಯ ಆದೇಶ ಆಗಿದೆ. ಅಶೋಕ್ ಗೌಡ್ರು ಇಷ್ಟವರೆಗಿದ್ರು ಚರ್ಚೆಯಲ್ಲಿ. ಥ್ಯಾಂಕ್ ಯು ಅಶೋಕ್ ಗೌಡ್ರೆ, ಸಮಯದ ಅಭಾವದಿಂದ ನಾನು ಚರ್ಚೆಯನ್ನು ಮುಗಿಸಲೇಬೇಕು. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತು ನಟರಾಜ್ ಗೌಡ್ರು ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಏನೇ ಆಗಿದ್ರು ಈ ಪ್ರಕರಣದ ತನಿಖೆ ಆಗಬೇಕು. 700 ಕೋಟಿ ಭ್ರಷ್ಟಾಚಾರ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ಲಿವರೆಗೆ ಕನೆಕ್ಟ್ ಆಗುತ್ತೆ, ಎಲ್ಲಿವರೆಗೆ ಇದರ ಜಾಲ ಬೀಸಿದೆ, ಇದು ಕೇವಲ ಮದ್ದೂರಲ್ಲಿ ಮಾತ್ರನಾ, ಕರ್ನಾಟಕದಾದ್ಯಂತ ಇದೇನಾ ಕತೆ ಗೊತ್ತಾಗಬೇಕು. ತನಿಖೆಯ ನಂತರ ಗೊತ್ತಾಗಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಪವರ್ ಫೋಕಸ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.